ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆದ್ಮೇಲೆ ನದಿಗಳು ಬಚ್ಚಿ ಹೋಗ್ತಾ ಇವೆ. ಈ ಉಸುಕು ಮರಳು ಆ ಗಣಿಗಾರಿಕೆಯನ್ನು ನಿಲ್ಲಿಸ್ರಿ ಮರಾಯರ ಅಂದರೆ ಹೈಕೋರ್ಟ್ ಹೇಳ್ತಾ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಏನು ಮಾಡ್ತಾ ಇದ್ದೀರಿ ಸರ್ಕಾರದವರು? ನೀವೆಲ್ಲ ನಿಮ್ಮ ಆಡಳಿತ ಏನು? ಕಾಡು ಕಳಿಸ್ತಾ ಇದ್ದೀರಿ, ಕಾಡಿನಲ್ಲೇ ಮಳೆ ಕಡಿಮೆ ಆಗ್ತಾ ಇದೆ, ಅದರಿಂದ ನದಿಗಳ ಉಸುಕು ತೆಗೆದುಕೊಳ್ತಾ ಇದ್ದೀರಿ. ನಗರೀಕರಣ ದೃಷ್ಟಿ ಇಟ್ಟುಕೊಂಡ ನದಿಗಳು ಬರ್ತಾ ಇದ್ದಾವ, ನದಿಗಳು ಶಿಲಿ ಎಲ್ಲ ಕೊಡ್ತಾ ಇದ್ದೀರಿ, ನದಿಗಳು ಸಾಯ್ತಾ ಇವೆ. ದೊಡ್ಡ ಮಾತು ತಿಳ್ಕೊಬೇಕಾಗಿದೆ ನಮ್ಮ ಆಡಳಿತಗಾರ. ಇವತ್ತು ನಮ್ಮ ಸಿದ್ದರಾಮಯ್ಯ ಇರ್ಬೋದು, ಅವ್ರ ಹಿಂದಿನವ್ರು ಇರ್ಬೋದು, ಈಗಿನವ್ರು ಇರ್ಬೋದು, ಮುಂದಿನವ್ರು ಇರ್ಬೋದು. ತಿಳ್ಕೊಳ್ಳೋಂಥ ವಿಷಯ ಎದ್ದ ತಕ್ಷಣ ಬರ ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ, ನೀ ಮುಖ್ಯಮಂತ್ರಿ, ನಾ ಮುಖ್ಯಮಂತ್ರಿ. ಇದೇ ಜಾಗಲ್ರಿ ಏನಿದು. ಜನ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಅಲ್ಲ, ಎಷ್ಟು ನೀವು ಆರಿಸ್ಕೊಂಡಿರಿ? 136 ಜನ ಇದ್ದೀರಿ ಕಾಂಗ್ರೆಸ್ಗೆ. ಎಲ್ಲರೂ ಮುಖ್ಯಮಂತ್ರಿ ಆಗಿಬಿಡ್ರೊಮ್ಮೆ. ಯಾಕೆಂದ್ರೆ ಈ ಮಾತನ್ನು ನೋವಿನಿಂದ ಹೇಳಬೇಕಾಗಿದೆ. ಇವತ್ತು ಮುಖ್ಯ ಕೆಲಸ ಆಗಬೇಕಾಯ್ತಿದ್ದು. ನಮ್ಮ ನಾಡು ಎಷ್ಟದ, ಕಾಡು ಎಷ್ಟದ, ನದಿ ಎಷ್ಟದ, ನದಿ ಪಾತ್ರೆ ಏನ, ದಂಡಿಗಳೇನ, ಕಾಲುಗಳು ಎಷ್ಟದಾವ, ಇವುಗಳು ನಿಮ್ಮ ಅಲ್ಲಿ ಕುತ್ಕೊಂಡ್ರೆ ಹುಡುಕ್ಬೋದು ರೀ. ಸೆಟ್ಲೈಟ್ ಮೂಲಕ ಆನ್ಲೈನ್ ಸೆಟ್ಲೈಟ್ ಮಾಡ್ಕೊಂಡು ನೀವು ನೋಡ್ಬೋದು. ಅದನ್ನೆಲ್ಲ ಕಡಿಮೆ ಆದ್ರೆ ತನಿಖೆ ಹಚ್ಚಬೇಕಾದ್ರೆ ಯಾಕೆ ಆಯಿತು ಅಂತೇಳಿ. ಏನು ಸರ್ಕಾರ ಅದನ್ನ ಇದೆ ನಿರಂತರವಾಗಿ ಉಸುಕು ಒಯ್ದು ಕೃಷ್ಣಾ ನದಿ, ನಮ್ಮ ಘಟಪ್ರಭಾ ನದಿ, ಮಲಪ್ರಭಾ ನದಿ, ತುಂಗಭದ್ರಾ ನದಿ ಎಲ್ಲ ಕೆತ್ತುದ ಕಡೆಗೆ ಇವತ್ತು ಏನಾಗ ಘಟ ಆಗಿಬಿಟ್ಟು ಊರು ಹೊಲಸೆಲ್ಲ ನದಿಯಾಗಿ ಹೋಗಿ ಬಿಟ್ಟುಬಿಡೋದು. ನದಿಗಳು ನೋಡಿದ್ರೆ ಇವತ್ತು ಅಂತ್ಯ ಅಲ್ಲ, ಬದುಕು ಕಷ್ಟ ಆಗಿದೆ. ಕುಡಿದಕ್ಕಲ್ಲ, ಜಳಕಕ್ಕೂ ಯೋಗ್ಯ ಇಲ್ಲ. ಮನೆ ನೋಡ್ರಿ ನೀವು, ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮಕ್ಕೆ ಜಾತ್ರೆ ಮಾಡಿದ್ರು. ಜಾತ್ರೆ ಅವ್ರಿಗೆ ಲಾಭ ಇದೆ ಉತ್ತರ ಪ್ರದೇಶ ಸರ್ಕಾರಕ್ಕೆ. 3 ಲಕ್ಷ ಕೋಟಿ ರೂಪಾಯಿ ಬಂದು. ಆದ್ರೆ ನದಿ ಗಬ್ಬೆದ್ದು. ಅದು ಹೇಳಿದ ತಕ್ಷಣ ನಮ್ಮ ಭಾವುಕ ಜೀವಿಗಳು ಟೀಕಾ ಮಾಡ್ತಾರೆ. ಟೀಕಾ ಅಲ್ರಿ, ನಮ್ಮ ನಾಡು ಉಳಿಸ್ಕೊಂಡು ನಮ್ಮ ಕರ್ತವ್ಯ ರಾಜಕಾರಣ ಮಾಡಬೇಕಿದ್ದನ್ನು. ಪಾಪ ಜನರು ಮುಗ್ದಿರ್ತಾರೆ, ಮುಗ್ದು ತಿಳಿಸೋದಕ್ಕೆಲ್ಲ ಸರ್ಕಾರ. ಈಗ ನೋಡ್ರಿ, ಉಸುಕಿಂದ ಹಂಗೆ ಸುರುಳು ಇಂಥ ಮನೆಗಳು ಬೇಡಪ್ಪ ಅಂತ ಹೇಳುವಂಥದ್ದು ಯಾರಿಗೂ ಧೈರ್ಯ ಇಲ್ಲ. ಹೋಗ್ರಿ, ಅದಕ್ಕೆ ಪರ್ಯಾಯವಾಗಿ ಏನೋ ಮಾಡ್ತಾ ಇದ್ದೀರಿ. ಇವತ್ತು ಸ್ಯಾಂಡು ಅದು ಇದು ಅದನ್ನು ಬೆಳೆಸುವಂಥದ್ದು. ಅದು 2 ದಿವಸ ಬರ್ತದೆ.